ಸರಳ ಸುಬ್ರಾವ್, ಸುಬಣ ಸುಬಕ್ಕ ಇಬ್ರು ನಿಧಾನಕ್ಕೆ ಬಂದರು ಮಾತಾಡಿಕೊಂಡು. ಒಳ್ಳೇದು ಹಂಗೆ ಇರಬೇಕು. ಸುಬ್ಬಕ್ಕಂಗೆ ಏನು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಕ್ಯಾಮ್ರಾ ಇಲ್ಲ ಇಲ್ಲಿ. ಸುಬ್ಬಕ್ಕ ಈ ಕಥೆನೇ ಒಂದು ರೀತಿ ಅಂದರೆ ಈ ಕಥೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕಥೆಗಿದೆ. ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಇದೆ, ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ. ಆ ಪಾತ್ರಗಳು ಅಷ್ಟೇ ನನಗೆ, ಎಲ್ಲ ಪಾತ್ರಗಳು ಅಜಯ್ ಆಗ್ಬೋದು, ಸುಬ್ಬಕ್ಕ ಆಗ್ಬೋದು, ಇನ್ನು ಸಾಕಷ್ಟು ಜನ, ಇನ್ನು ನಮ್ಮ ಚೆಂಡೂರು ಅವ್ರು, ನಮ್ಮ ಶಂಕರ್ ಅವ್ರ ಮಗ ಬಿಳಿ ಮಗ ಇದ್ದಾರೆ, ನಮ್ಮ ಶ್ರೀ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲ ಹಂಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳುವಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ. ಎಲ್ಲ ಪಾತ್ರಗಳು ಅಷ್ಟೇ, ಅದಕ್ಕೊಂದು ಲೊಕೇಶನ್ ಆಗ್ಬೋದು, ಇವ್ರು ಮಾಡಿದಂಥ ನಮ್ಮ ವೇಷಭೂಷಣಗಳು ಆಗ್ಬೋದು, ಅದಕ್ಕೆಲ್ಲದಕ್ಕೂ ಒಂದು ಅದರದೇ ಆದಂಥ ಒಂದು ವಿನ್ಯಾಸ ಮಾಡಿದ್ದು ಬಹಳ ಚೆನ್ನಾಗಿ ನಮಗೆ ನಿಜವಾಗ್ಲೂ ಫೀಲ್ ಆಯಿತು. ನನಗಂತೂ ನಾನು ಇನ್ನೂ ಒಂದು ಆ ಡೈಲಾಗ್ ನಾನು ಇನ್ನೂ ಮಾಡ್ತಿಲ್ಲ. ನನ್ನ ಹೆಸರು ನರಸಿಂಹರಾವ್ ಅಂದ್ಬಿಟ್ಟು ನಾನು ನರಸಿಂಹಶಾಸ್ತ್ರಿ ಅಲ್ಲ, ಬೇರೆ ಬೇರೆ ರಾವ್ಗಳು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನರಸಿಂಹರಾವ್ ಅಂತ. ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ, ತುಂಬ ಚೆನ್ನಾಗಿದೆ. ಅಯ್ಯೋ ಯಾಕಂದ್ರೆ ಹೆಸರಿಟ್ಟು ನನಗಿದೆ, ನನ್ನ ನರಸಿಂಹ ಹಾಕ್ಬಿಟ್ರು, ನಾನೇ ಹೊಟ್ಟೆ ಬಗ್ಗೆ ಹೆಂಗೆ ಹಾಕ್ಬಿಟ್ನಲ್ಲ ಅಂತ. ಈ ಥರದ್ದನ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳುವಂಥದ್ದು ಒಂದು ಅಂದರೆ ಈ ಕಥೆನ ಹಿಂದೆ ಅವ್ರು ಹಿಂಗಿತ್ತ, ಹಿಂಗಾಗಿತ್ತ, ಅದು ಇಷ್ಟು ಸುಂದರವಾಗಿ ಬದುಕಿತ್ತ. ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕು ಇತ್ತು ಅಂತ ನನಗೆ ಅನಿಸುತ್ತೆ. ಅದು ಹಿಂದಿಂದು ಸುಮಾರು ಒಂದು 70ನೇ ಇಸ್ವಿ 80ನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನು ಕೈಕಾಲಿಗೆ ಏನೇನೋ ಬಂದ್ವಲ್ಲ, ಇವೆಲ್ಲ ನಾವು ಬರೋಕ್ಕಿಂತ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ. ಯಾಕಂದರೆ ನಿಮ್ಗೆಲ್ಲಿ ಬಂತು ಶಂಕರ್ ರಾವ್ಗೆ ಇದು ಆ ಥರದಲ್ಲಿ ಅವೆಲ್ಲ ತುಂಬ ಒಂದು ಬಹಳ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ಇದು. ಮಂಜು ಸ್ವರಾಜ್ ಅವರಂತೂ ನಿಜವಾಗ್ಲೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ನಿಜವಾಗ್ಲೂ ಬೇರೆ ಥರದ ನಿರ್ದೇಶಕರು. ಯಾಕಂದರೆ ಈ ಒಂದು ಅದಕ್ಕೊಂದು ಪೊಯಿಟಿಕ್ ಕ್ವಾಲಿಟಿ ಅಂತ ಮೊದಲೇ ನಾನು ಹೇಳಿದೆ, ಅದಕ್ಕೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಈ ಕಥೆಗೆ. ಅದೇ ಹಾಗಾಗಿ ಈ ಕಥೆ ತನಗೆ ತಾನೇ ಎಲ್ಲವನ್ನು ಮಾಡಿಸ್ಕೊಡುತ್ತೆ. ಅದನ್ನು ಅವರು ಸಂಪೂರ್ಣವಾಗಿ ಹಂಗೆ ಡಿಸೈನ್ ಮಾಡಿದ್ದಾರೆ. ಇದು ನಾವು ಸಂಗೀತದ ಬಗ್ಗೆ ನಾವಿನ್ನೂ ತೋರಿಸಿಲ್ಲ, ಕೇಳಿಸಿಲ್ಲ. ಇವರು ಯಾರು ನಮ್ಮ ಲೋಹಿತ್ ಅವರು, ನೀವು ಆ ಫೋರ್ಸಲ್ಲಿ ಇದ್ದೀರಾ, ಕಾಂತಾರ ಫೋರ್ಸಲ್ಲಿ ಇದ್ದೀರಾ, ಅದರದ್ದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ. ಇನ್ನು ನಮ್ಮ ನಾಯಕ ನಟ ಮೊನ್ನೆ ಅಂತೂ ಹೋರಾಡಿ ಗುದ್ದಾಡಿ ಯುದ್ಧ ಕಾಂಡದಲ್ಲಿ ಕನ್ನಡಕ್ಕೆ ಬೇಕು, ಥಿಯೇಟ್ರ್ ಬೇಕು, ಎಲ್ಲ ಬೇಕು ಅಂತ ಮಾಡಿದರೆ ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು. ಈಗ ಕೂಗಿ ಹೇಳೋ ಕಾಲ, ಕೂಗಿ ಹೇಳಿಬೇಕು, ಜೋರಾಗಿ ಕರಿಬೇಕು, ಬನ್ನಿ 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 ನೋಡಿ ನೋಡಿ ಅಂತ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ನಾವೇನು ತಪ್ಪು ಅಂತ ನಾವು ಹೇಳೋಕ್ಕಾಗ್ತಿಲ್ಲ. ಹಾಗೆ ಮಾಡಿ ಕೂತ್ಬಿಟ್ಟು ಎಲ್ಲಿ ಕೂತು ಅಲ್ಲೇ ಕೆರ್ಕೊಂಡು ಅಲ್ಲೇ ನೋಡ್ತಾ ಕೂತ್ಬಿಟ್ಟು ಒತ್ತು ಮುಗಿಸ್ಬಿಡ್ತಾರೆ. ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಕನ್ನಡಕ್ಕೆ ಒಂದೇ ಅಂತಲ್ಲ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು, ತಮಿಳು, ಹಿಂದಿ ಈ ಗೊತ್ತಿಲ್ಲ ಏನಕ್ಕೆ ನೋಡ್ತಿಲ್ಲ ಅಂತ ಬೇರೆ ಥರದ್ದು ಏನು ಮಾಡಬೇಕು, ಏನು ಕಥೆನೋ ಅಥವಾ ನಮಗೆ ಪ್ರಿಡಿಕ್ಷನ್ ಇದ್ದ ಪ್ರಕಾರ ಅಗ್ರಿಕಲ್ಚರು ಮತ್ತು ಈ ಸಿರಿಕಲ್ಚರು ಇದೊಂದಕ್ಕೆ 50 ವರ್ಷದ ಭವಿಷ್ಯ ಇರೋದು, ಎರಡಕ್ಕೆ ಮಾತ್ರನೇ, ಮಿಕ್ಕಿದ ಯಾವುದಕ್ಕಿಲ್ಲ. ಎಲ್ಲ IT BT ಇದು ಎಲ್ಲ ಬಿದ್ದೋಗ್ತಾರೆ ಅಂದ್ಕೊಂಡ್ರು. ಅವೆಲ್ಲ ಆಯಿತು, ಇದಕ್ಕೆ ಇಷ್ಟೊಳ್ಳೆ ಭವಿಷ್ಯ ಇರೋದು ಗೊತ್ತಿಲ್ಲ. ಅದೇನು ನಿಮ್ಮ ಕೈಗೆ ಬಂದಿದೆ ಮತ್ತು ಇನ್ನೆಲ್ಲಿಗೆ ಬರೋದು, ಮಾತ್ರೆ ಬಂದ್ಬಿಡುತ್ತೆ, ಒಂದು ಮಾತ್ರೆ ಹಾಕೊಂಡು ಏನು ಮಾಡೋಕೆ ಮರಣ ಮಾಡ್ಬೋದಲ್ಲ ಅಂತ ಹಂಗೆ ಬರುತ್ತೆ ಗೊತ್ತಿಲ್ಲ. ನಾವೇನು ಏನಕ್ಕೇನು ಗೊತ್ತಿಲ್ಲ.